ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿ ಪ್ರವಾಸವನ್ನ ಮುಂದೂಡಿದ್ದಾರಂತೆ ನೋಡಿ. 7:40ಕ್ಕೆ ಫ್ಲೈಟ್ಗೆ ಅಂತ ಡೆಲ್ಲಿಗೆ ಹೋಗಬೇಕಾಗಿತ್ತು ಡಿ.ಕೆ. ಶಿವಕುಮಾರ್ ಅವರು, ಆದರೆ ಕ್ಯಾನ್ಸಲ್ ಮಾಡಿದ್ದಾರೆ. ಎರಡೆರಡು ಬಾರಿ ಫ್ಲೈಟ್ ಬುಕ್ ಮಾಡಿದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಯಾಕೋ ಎರಡು ಬಾರಿನೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಮೊದಲಿಗೆ ನಾನು ಹೋಗೋದಿಲ್ಲ, ಅವ್ರು ಕರೆದ್ರೂ ಹೋಗಲ್ಲ ಅನ್ನೋ ರೀತಿಯಾಗಿ ಮಾತಾಡಿದ್ರು, ರಿಯಾಕ್ಷನ್ ಕೊಟ್ಟಿದ್ದನ್ನು ನೀವು ಗಮನಿಸ್ಬೋದು ಇಲ್ಲಿ. ಆದರೆ ಯಾಕೋ ಇದ್ದಕ್ಕಿದ್ದಂತೆ ಟಿಕೆಟ್ ಕೂಡ ಬುಕ್ ಮಾಡಿದ್ರು. 7:40ಕ್ಕೆ ನಾವು ಹೊರಟಿದ್ದಾರೆ ಅನ್ನೋ ಸುದ್ದಿ ಕೂಡ ನೀವು ನೋಡಿದ್ರಿ. ಆದರೆ ಈಗ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಅದು ಯಾಕೆ ಏನೋ ಗೊತ್ತಿಲ್ಲ. ರಾಜ್ಯದ ಕುರ್ಚಿಯ ಜಟಾಪಟಿ ಡೆಲ್ಲಿ ಅಂಗಡಕ್ಕೆ ತಲುಪಿದೆ. ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಡೆಲ್ಲಿಲಿದ್ದಾರೆ. ಇನ್ನೇನು ಸೋನಿಯಾ ಗಾಂಧಿ ಅವರು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ, ಅಂದರೆ ರಾತ್ರಿ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ ಡೆಲ್ಲಿಗೆ. ತದನಂತರ ನಾಳೆಯಿಂದ ಒಂದಷ್ಟು ಬಿರುಸಿನ ಚಟುವಟಿಕೆಗಳಾಗುತ್ತೆ ಅನ್ನೋ ಮಾತಿದೆ. ಸೂಪರ್ ಸಂಡೇ ಅವತ್ತು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಚರ್ಚೆ ಆಗುತ್ತೆ. ಬಿಹಾರದಲ್ಲಿ ಸೋಲಾಗಿದ್ದರ ಬಗ್ಗೆ, 1ನೇ ತಾರೀಕಿಂದ ಲೋಕಸಭಾ ಅಧಿವೇಶನ ಶುರುವಾಗುತ್ತೆ, ಅದ್ರ ಬಗ್ಗೆ. ಆಮೇಲೆ ರಾಜ್ಯದ ಪರಿಸ್ಥಿತಿಯ ಬಗ್ಗೆ, ಅದ್ರ ಬಗ್ಗೆಯೂ ಚರ್ಚೆ ಆಗುತ್ತೆ. ಇದಕ್ಕೂ ಮುಂಚೆ ಸೋನಿಯಾ ಗಾಂಧಿ ಅವರು ಬರ್ತಾರಲ್ಲ, ಹೋಗಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋಣ ಅಂತ ಡಿ.ಕೆ. ಶಿವಕುಮಾರ್ ಅಂದ್ಕೊಂಡಿದ್ರೋ ಏನೋ, ಬಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಹೀಗೆ ಈ ಹಿಂದೆ ರಿಯಾಕ್ಷನ್ ಕೊಡ್ಬೇಕಾದ್ರೆ ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ರು, ಕಡಾಖಂಡಿತವಾಗಿ ಹೇಳಿದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಆದರೂ ಟಿಕೆಟ್ ಬುಕ್ ಮಾಡ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ. ಏನಿದು ನಡೆ? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡೆ, ಸಿ.ಎಂ ಸಿದ್ದರಾಮಯ್ಯ ಅವರ ನಡೆ ಎರಡೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.